ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಆಲ್ ಫೈನ್, ಆಲ್ ಗುಡ್. ಬನ್ನಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ಗೆ ಬರ್ತೀನಿ. ಸೊ ನಾನು ಮಂಕನ ಪದಗಳು ಅಂತ ಚಾನಲ್ ಶುರು ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಈ ಸೀರಿಯಸ್ ಮತ್ತು ಲೈಫ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ವಿಡಿಯೋಸ್ ಹಾಕಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸು ಬಂದಿದೆ. ಸೊ ನೀವು ಇನ್ನೂ ಕೂಡ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪ್ಲೇಲಿಸ್ಟ್ ಅಲ್ಲಿ ಪದಗಳು ಅಂತ ಇದೆ, ಆ ಪ್ಲೇಲಿಸ್ಟಲ್ಲಿ ವಿಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್, ಫಾರ್ವರ್ಡ್, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಬೇಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ಇವಾಗ ಮತ್ತೊಂದು ಸೀರೀಸ್ನ ಶುರು ಮಾಡೋಣ ಅಂತ ಇದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ IT ಮಂಕನ ಕಥೆಗಳು ಅಂತ. ಈ ಇಂಜಿನಿಯರ್ ಕತೆ ಏನಾಗುತ್ತೆ ಗೊತ್ತಾ? ನೀವೇನೋ ಡಿಸ್ಟಿಂಕ್ಷನ್ ತಗೊಂಡು ಪಾಸ್ ಆಗಿ BE ಕಂಪ್ಲೀಟ್ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಇಂಜಿನಿಯರ್ ಆಗಿ ಹೋಗಿರ್ತೀರ. ಅವಾಗ ನೀವು ಅಂದ್ಕೊಂಡಿರ್ತೀರೋ ನಾನು ಟಾಪರ್, ಹಿಂಗೆ ಡಿಸ್ಟಿಂಕ್ಷನ್ ತೊಗೊಂಡಿದ್ದೆ. ಹಿಂಗೆ ನಿಮ್ಮ ದುರಾದೃಷ್ಟಕ್ಕೆ ಯಾರಾದರೂ ನಿಮ್ಮ ಬಾಸ್ ಅವನೇನಾದರೂ ನಿಮ್ಮ ಎಜುಕೇಷನಲ್ಲಿ ನಿಮಗಿನ್ನ ಕಡಿಮೆ ಇದ್ದು, ಆಮೇಲೆ ನಿಮಗಿನ್ನ 3-4 ಸಲ ಅವನು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಪಾಸ್ ಆಗಿ 4 ವರ್ಷ ಇಂಜಿನಿಯರಿಂಗ್ನ 6 ವರ್ಷ ಮಾಡಿ ಬಂದಿರ್ತಾನಲ್ಲ, ಅವನ ಕೈಲಿ ಉಗಿಸ್ಕೊಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದನ್ನು ನೋಡಿ ಆಯ್ತಾ? ಸೊ ನಿಮಗೆ ಜಿಮ್ಸೆ ಬರಂಗೆ ಮಾಡ್ಬಿಡುತ್ತೆ ಈ ಫೀಲ್ಡು. ಎಲ್ಲ ಫೀಲ್ಡಲ್ಲೂ ನಡೆಯುತ್ತೆ. ಯೂಶಲಿ ನಿಮಗಿನ್ನ ಯೋಗ್ಯತೆ ಕಡಿಮೆ ಇರೋರು ಅಪ್ಪರ್ ಡೆಸಿಗ್ನೇಷನ್ ಅಲ್ಲಿ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಅನ್ಕೋಸ್ಬೇಕು. ಕೆಲಸ ಮಾಡ್ತೀರಾ, ಬಟ್ ಸ್ಟಿಲ್ ಯು ವಾಂಟ್ ಮೋರ್ ಫ್ರಮ್ ಯು ಮ್ಯಾನ್, ಯು ವಾಂಟ್ ಮೋರ್ ಫ್ರಮ್ ಯು ಅನ್ನೋದು ಅಲ್ವಾ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅರ್ಥ ಆಗಲ್ಲ ನಿಮ್ಗೆ. ಫಸ್ಟ್ ಆಫ್ ಆಲ್ ಅವ್ರ ಎಕ್ಸ್ಪೆಕ್ಟೇಷನ್ನೇ ಗೊತ್ತಿರಲ್ಲ. ಕೆಲಸ ಮಾಡ್ತೀರಾ, ಪ್ರತಿಯೊಂದು ದಿನ ನೀವು ಹೇಗೆ ಕೆಲಸ ಮಾಡ್ತೀರೋ ಹಾಗೆ ಮಾಡ್ತಿರ್ತೀರ. ಇಯರ್ ಎಂಡಲ್ಲಿ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನೀವು ಕೆಲಸ ಸರಿ ಮಾಡ್ತಾ ಇಲ್ಲ ಅಂತ. ನಿಮ್ಗೆ ಫೀಲ್ಡ್ ಇದು ಬರ್ತಲ್ಲ, ಆನ್ಯುವಲ್ ಪ್ರೈಸಸ್, ಆ ಟೈಮಲ್ಲಿ ಗೊತ್ತಾಗುತ್ತೆ ಮಗ 1 ವರ್ಷ ಮಾಡಿದ್ದು ನಾನು ವೇಸ್ಟ್. ನೋಡೋ 5% ಸಿಗಲ್ಲ, 10% ಸಿಗಲ್ಲ. ಎಷ್ಟೊಂದು ಜನಕ್ಕೆ ಪಾಪ ತುಂಬಾ ಆಸೆ ಪಟ್ಟಿರ್ತಾರೆ. ಹಿಂಗೆ ಸಿಗುತ್ತೆ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನಾನು ಹಿಂಗೆ ಅಚೀವ್ಮೆಂಟ್ ಮಾಡಿದ್ದೀನಿ, ಸೊ ನನಗೆ ಈ ಥರ ಮಾಡ್ಕೋಬೋದು ಅಂತ. ಬಟ್ ಫೈನಲಿ ವಿ ಸ್ಟಿಲ್ ನೀಡ್ ಮೋರ್ ವಿ ಸ್ಟಿಲ್ ಹ್ಯಾವ್ ಮೋರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಯು ಮ್ಯಾನ್. ಇದು ಸಾಕಾಗಲ್ಲ, ನೀವು ಇನ್ನೂ ಕೆಲಸ ಬಿಟ್ಟು ಬೇರೆನೇ ಮಾಡಬೇಕು ಅಂತಾರೆ. ಆಲ್ಸೋ ಟೇಕನ್ ಪ್ರೆಸೆಂಟ್ ಡಿಸ್ಕಷನ್ಸ್ ಆಸ್ ಅ ಮ್ಯಾನೇಜರ್. ಸೊ ನಾನು ಹೇಳ್ತೀನಿ ಇದು ಎಕ್ಸ್ಪೆಕ್ಟೆಡ್ ಫ್ರಮ್ ಇಂಡಸ್ಟ್ರಿ ಆಲ್ಸೋ, ಬಿಕಾಸ್ ಎಲ್ರಿಗೂ ಕೊಡೋಕ್ಕಾಗಲ್ಲ. ಅಪ್ರೈಸಲ್ ಗ್ರೇಡಿಂಗ್ ಇರುತ್ತೆ, ಅದರಲ್ಲಿ ಏನೇನೋ ಇರುತ್ತೆ, ಗೊತ್ತಿರಂಗೆ ಎಲ್ಲ ನಾನೇನು ಮುಚ್ಚಿಡ್ತಾ ಇಲ್ಲ. ಸೊ ಎಲ್ಲರಿಗೂ ಒಳ್ಳೆ ಟಾಪ್ ಪೊಸಿಷನ್ಸ್ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ದೊಡ್ಡ ಹೈಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ಅವರು ನೀವು ಮ್ಯಾಂಡೇಟ್ರಿಲಿ ಅವ್ರನ್ನ ಜನಗಳನ್ನ ಪಾರ್ಟಿಷನ್ ಮಾಡಬೇಕಾಗತ್ತೆ. ಅಂದರೆ ಯಾವ ಥರ ನೀನು ಮಾಡಿರೋ ಕೆಲಸ ಅವ್ನು ಚೆನ್ನಾಗಿ ಮಾಡಿದ್ರು ಕೂಡ ಇನ್ನೂ ಮಾಡಬೇಕಿತ್ತು, ನೀನು ಪಾರ್ಟಿಗೆ ಬರ್ತಾ ಇಲ್ಲ, ನೀನು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ಅಲ್ಲಪ್ಪ ನಾನು ಸಂಬಳ ಕೊಡ್ತಾ ಇರೋದು ನೀನು ಕೋಡಿಂಗ್ ಮಾಡೋಕೆ ಅಥವಾ ಪಾರ್ಟಿಗೆ ಬರೋಕ್ಕೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಂಬಳ ಕೊಡ್ತಾ ಇರೋದು ಬರೀ ಕೋಡಿಂಗ್ ಮಾತ್ರ ಅಲ್ಲ ರೀ, ಬರೀ ಡೆವಲಪ್ಮೆಂಟ್ ವರ್ಕಲ್ಲ, ಬರೀ ಸಾಫ್ಟ್ವೇರ್ ಕೆಲಸ ಮಾಡೋಕ್ಕಲ್ಲ, ತುಂಬ ಕೆಲಸಗಳು ಮಾಡ್ಬೇಕು ನಾವು, ಆಯ್ತಾ? ಅದು ಗೊತ್ತಿರೋನ್ಗೆ ಗೊತ್ತಿರುತ್ತೆ ಏನೇನು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಪ್ರಮೋಷನ್ ಸಿಗುತ್ತೆ ಮತ್ತೆ ಹೈಕ್ ಸಿಗುತ್ತೆ ಅಂತ. ಈ ಇಂಡಸ್ಟ್ರಿಲಿ ನೀವು ಸಕಲ ಕಲಾ ವಲ್ಲಭನಾಗಿರ್ಬೇಕು. ಒಂದ್ ಮೂಲೆ ಕೂತ್ಕೊಂಡು ನೀವು ಕೋಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಗೂಡೇಶಿ ಅಂದ್ಬಿಟ್ಟು ಅಲ್ಲೇ ಕೂರಾಕ್ಬಿಡ್ತಾರೆ ಆಯ್ತಾ? ನಿನಗೆ ಆಚೆ ಬರೋಕ್ಕೆ ಬಿಡಲ್ಲ. ನೀನು ಹಂಗೆ ಕೆಲಸ ಡೂಯಿಂಗ್ ಗುಡ್, ಲೆಟ್ ಹಿಮ್ ಡೂ ಗುಡ್. ಕೆಲಸ ಮಾಡೋದಿದ್ರೆ ಮಾಡು, ಅವ್ನು ಮಾಡ್ತಾನ, ಸ್ವಲ್ಪ ಇನ್ನೊಂದು 2-3 ಕೋಡ್ ಇದ್ರೆ ಡಿಫೆಕ್ಟ್ಸ್ ಇದ್ರೆ ಹಾಕಿ, ಕ್ರಿಟಿಕಲ್ ಡಿಫೆಕ್ಟ್ಸ್ ಹಾಕಿ, ಮಾಡ್ತಾನೆ. ಮತ್ತೆ ಅಳೋ ಮಗು ಮಾತ್ರ ಬಾಯಿಗೆ ಹಾಲಿಡ್ತಾರೆ. ಈ ಪಾಲಿಸಿನ ನೀವು ತಿಳ್ಕೊಳ್ಳಿ. ಯಾರಾದ್ರೂ ಇತ್ತು 2-3 ವರ್ಷ ಕೆಲಸ ಮಾಡಿ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರ್ತಾನೆ ಅನ್ಕೋ, ಏನೋ ಒಂದು ಒಳ್ಳೆ ಓಕೆಪ್ಪ ಚೆನ್ನಾಗಿದೆ ಡೆವಲಪರ್ ಅಂತ ಅನ್ಕೊಂಡ್ರೆ, ಅವನು ಪ್ಲೇ ಮಾಡೋ ಗೇಮ್ ಹೇಗಿರುತ್ತೆ ಗೊತ್ತಾ? ಫಸ್ಟ್ ಅವನು ಪೇಪರ್ ಹಾಕ್ಬಿಟ್ಟು ಹೇಳ್ತಾನೆ, ರೆಡಿ ಪ್ಲಾನಿಂಗ್ ಟು ಕ್ವಿಟ್, ಪ್ಲಾನಿಂಗ್ ಟು ಸಿ ಅದರ್ ಜಾಬ್ಸ್ ಅಂತ, ಆಯ್ತಾ? ಸೊ ಅವಾಗ ಅಪ್ರೈಸಲ್ ಟೈಮ್ ಬಂದಿದ ತಕ್ಷಣ ಪ್ರಯಾರಿಟಿ ಕೊಡೋದು ಸೈಲೆಂಟಾಗಿ ಕೆಲಸ ಮಾಡ್ತಿರ್ತಾನಲ್ಲ ಅವನಿಗೆಲ್ಲ. ಇವನು ಯಾವ ಪೇಪರ್ ಹಾಕಿರ್ತಾನಲ್ಲ ಅವನಿಗೆ ಸಿಗುತ್ತೆ. ಯಾಕೆ ನೀನು ಅಳ್ತಾ ಇಲ್ಲ, ನೀನು ಸೈಲೆಂಟಾಗಿ ನೀನು ಕೆಲಸ ಮಾಡ್ಕೊಂಡು ಹೋಗ್ತೀಯ, ನೀನು ಸಂಬಳ ಕೊಡ್ತಾ ಇದಾರೆ ಅಂತ ನಿಯತ್ತಾಗಿ ನೀನು ಮಾಡ್ತೀಯಲ್ಲ, ಇಷ್ಟು ಸಾಲದು. ಆಸ್ ಐ ಸೆಡ್, ನೀನು IT ಇಂಡಸ್ಟ್ರಿ ಸರ್ವೈವ್ ಆಗಬೇಕಂದ್ರೆ ಸಕಲ ಕಲಾ ವಲ್ಲಭನಾಗಿರ್ಬೇಕು. ಎಲ್ಲ ಕೈಂಡ್ ಆಫ್ ಆರ್ಟ್ಸ್ ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಸರ್ವೈವ್, ಅದರ್ವೈಸ್ ಯು ವಿಲ್ ಬಿ ಕಾರ್ನರ್ಡ್ ಆ್ಯಂಡ್ ದೇವರೇ ಗತಿ. ಪ್ರಮೋಷನ್, ಹೈಕ, ಇವೆಲ್ಲ ನೀನು ವೆಲ್. ಸೊ ಇದೇ ಥರ ತುಂಬ ನಾನು ಕಥೆಗಳನ್ನ ಹೇಳ್ತಾ ಇರ್ತೀನಿ ವೀಕ್ಷಕರ. ದಯವಿಟ್ಟು ನಾನು ಈ ವಿಡಿಯೋಸ್ನ ಲೈಟಾಗಿ ತೊಗೊಳ್ಳಿ, ಆಸ್ ಅ ಟೈಮ್ ಪಾಸ್ ಅಂತ ತೊಗೊಳ್ಳಿ. ಮತ್ತು ನಿಮ್ಗೆ ಇದೇ ಥರ ಅನುಭವ ಆಗಿದ್ರೆ ಕಮೆಂಟ್ ಹಾಕಿ, ಇನ್ನೂ ಸ್ವಲ್ಪ ಐಡಿಯಾಸ್ ಕೊಡಿ. ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಐಡಿಯಾಸ್ ಕೊಟ್ಟರೆ ಅದನ್ನ ಇನ್ನೂ ಕಾಮಿಡಿಯಾಗಿ, ಎಂಟರ್ಟೈನಿಂಗ್ ಆಗಿ ಮಾಡ್ಬೋದು. ಸೊ ದಿಸ್ ಇಸ್ ಜಸ್ಟ್ ಫಾರ್ ಎ ಟೈಮ್ ಪಾಸ್. ಪ್ಲೀಸ್ ಎಂಕರೇಜ್ ಮೀ ಚಾನಲ್. ಥ್ಯಾಂಕ್ ಯು.